ಸಿಂಹರಾಶಿ ಹೊಸ ಹೊಸ ಆವಿಷ್ಕಾರಕ್ಕೆ ಮುಂದಾಗಬಹುದು. ಏನೋ ಒಂದು ವಿಷಯವನ್ನು ಇಟ್ಟುಕೊಂಡು, ಒಂದು ವಸ್ತುವನ್ನು ಇಟ್ಟುಕೊಂಡು ಅದಕ್ಕೆ ಪೂರಕವಾಗಿ ಬೇರೆ ಬೇರೆ ವಿಚಾರಗಳನ್ನು ಮಾಡ್ತಾ ಹೋಗಬಹುದು. ಹಾಗಾಗಿ ಆ ವಿಷಯ ನಿಮ್ಮ ಮನಸ್ಸಿಗೆ ಏನೋ ಒಂದು ರೀತಿಯ ಖುಷಿಯನ್ನು, ಸಮಾಧಾನವನ್ನು ತಂದುಕೊಡುತ್ತೆ. ಸ್ನೇಹಿತರ ಸಹಕಾರ, ಅವರ ಪರಿಪೂರ್ಣವಾದಂತಹ ಬೆಂಬಲ ನಿಮಗೆ ದೊರಕಿ ಮನಸ್ಸಿಗೆ ಆನಂದವಾಗ್ತಕ್ಕಂಥದ್ದು. ಹಣ ನಷ್ಟವಾಗತಕ್ಕಂತಹ ಸೂಚನೆ ಇದೆ. ಸ್ವಲ್ಪ ಜಾಗ್ರತೆಯನ್ನು, ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಹಣವನ್ನು ಕಳ್ಕೊಳ್ಬಹುದು, ಅಥವಾ ಯಾವುದೂ ಬೇಡದೇ ಇರತಕ್ಕಂತಹ ಪದಾರ್ಥಕ್ಕೆ ಹಣವನ್ನು ನೀವು ಖರ್ಚು ಮಾಡಬಹುದು, ದುಂದುವೆಚ್ಚವಾಗ್ಬೋದು. ಈ ರೀತಿ ಸಾಲು ಸಾಲಾಗಿ ಕಾರಣಗಳು ಬೇಕಾದಷ್ಟಿರುತ್ತೆ. ಅದನ್ನು ಗಮನಿಸ್ಕೊಳ್ಬೇಕಾದಂಥದ್ದು. ಕೆಲವರು ನಿಮ್ಮನ್ನು ದ್ವೇಷ ಮಾಡಬಹುದು. ನಿಮ್ಮ ವಿಚಾರದ ಬಗ್ಗೆ, ನಿಮ್ಮ ಚಿಂತನೆಯ ಬಗ್ಗೆ, ನಿಮ್ಮ ವಾದದ ಬಗ್ಗೆ ಕೆಲವರಿಗೆ ಅಸಮಾಧಾನ ಇರತಕ್ಕಂಥದ್ದು. ಹಾಗಾಗಿ ಅವರು ನಿಮ್ಮನ್ನು ದ್ವೇಷ ಮಾಡ್ತಾರೆ. ಅದಕ್ಕೆ ತಲೆ ಕೆಡಿಸ್ಕೊಳ್ಬೇಕಾದಂತಹ ಪ್ರಮೇಯ ಇಲ್ಲ ಅಂತ ಹೇಳುವಂಥದ್ದು. ಬಂಧುಗಳಿಂದ ಪ್ರಶಂಸೆ, ನಿಮ್ಮ ಕಾರ್ಯವೈಖರಿಗೆ, ನಿಮ್ಮ ಶಿಸ್ತುಬದ್ಧವಾದಂತಹ ಜೀವನಕ್ಕೆ, ನಿಮ್ಮ ಸಾಧನೆಗೆ ನಿಮ್ಮ ಬಂಧುಗಳು ನಿಮ್ಮನ್ನು ಪ್ರಶಂಸೆ ಮಾಡ್ತಾರೆ, ಹೊಗಳುತ್ತಾರೆ ಅಂತಂದರೆ ನಿಜವಾಗಿಯೂ ಕೂಡ ನೀವು ಪುಣ್ಯವಂತರು ಅಂತ ಹೇಳಬೇಕು. ಪ್ರವಾಸದ ಬಗ್ಗೆ ಚಿಂತೆಯನ್ನು ನಡೆಸ್ತೀರಿ. ಎಲ್ಲಿಗಾದರೂ ಪ್ರವಾಸ ಹೋಗಬೇಕು, ಮಾನಸಿಕವಾದಂತಹ ಆನಂದ ಅಥವಾ ಇರತಕ್ಕಂತಹ ಗೊಂದಲಗಳನ್ನು, ಗೋಜಲುಗಳನ್ನು ದೂರ ಮಾಡಿಕೊಳ್ಬೇಕು, ಮನಸ್ಸನ್ನು ಸ್ವಲ್ಪ ಉತ್ಸಾಹಭರಿತವಾಗಿ ಮಾಡಿಕೊಳ್ಬೇಕು ಅಂತಕ್ಕಂತಹ ಉದ್ದೇಶದಿಂದ ಪ್ರವಾಸ ಹೋಗ್ಬೋದು. ಲಕ್ಷ್ಮೀದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾರಾಶಿ ಹಣದ ಹೂಡಿಕೆಗೆ ಅವಕಾಶ ಇರತಕ್ಕಂಥದ್ದು. ಅಂತಹ ಸಂದರ್ಭ, ಅಂತಹ ಅವಕಾಶ ನಿಮಗೆ ಸಿಕ್ತು ಅಂತಾದರೆ ಆ ವಿಚಾರದಲ್ಲಿ ಮುಂದುವರಿಬಹುದು. ಇದು ನಿಮ್ಮ ಸ್ವೇಚ್ಛೆ, ಅಂದರೆ ನಿಮ್ಮ ಮನಸ್ಸಿಗೆ ಅನಿಸಿದರೆ ಮಾತ್ರ. ಇದು ಪ್ರಚೋದನಾ, ಹಣ ಹೂಡಿಕೆಯನ್ನು ಮಾಡಬೇಕು ಅನ್ನುವಂತಹ ವಿಚಾರಕ್ಕೆ ಪ್ರಚೋದನಾಕಾರಿ ಮಾತಲ್ಲ. ಅದನ್ನು ಗಮನದಲ್ಲಿ ಇಟ್ಟುಕೊಳ್ಳಬೇಕಾಗುತ್ತೆ. ಕಾನೂನು ಪ್ರಕರಣಗಳಲ್ಲಿ ಅಪಜಯವನ್ನು ಹೊಂದುತ್ತೀರಿ. ಕಾನೂನಾತ್ಮಕವಾದಂತಹ ಹೋರಾಟಗಳು ಯಾವುದೇ ಇದ್ದರೂ ಕೂಡ ಅಲ್ಲಿ ಜಯವನ್ನು ಸಾಧಿಸಲಿಕ್ಕೆ ನಿಮಗೆ ಕಷ್ಟವಾಗತ್ತೆ, ಹಿನ್ನಡೆಯಾಗತ್ತೆ ಅನ್ನುವಂತಹ ಮುನ್ಸೂಚನೆಯನ್ನು ಸ್ಪಷ್ಟ ಮಾಡಬೇಕಾದಂಥದ್ದು. ಅದರ ಬಗ್ಗೆ ಸ್ವಲ್ಪ ಜಾಣ್ಮೆ ಇರಲಿ, ಬುದ್ಧಿವಂತಿಕೆ ಇರಲಿ ಅಂತ ಹೇಳಿ ಜ್ಞಾಪಿಸುವಂತಹ ಕೆಲಸದ ಗುಣಮಟ್ಟವನ್ನು ಕಾಪಾಡಿಕೊಳ್ಳಿ. ನೀವು ಯಾವ ಕೆಲಸ ಮಾಡ್ತೀರೋ ಆ ಕೆಲಸದ ಗುಣಮಟ್ಟ ಸಮಾಜ ಮೆಚ್ಚು ಹಾಗಿರಬೇಕು. ಆಗ ಮಾತ್ರ ನಿಮಗೆ ಗೌರವ ಸಿಗ್ತಕ್ಕಂಥದ್ದು. ಸ್ನೇಹಿತರಿಗೆ ಸಹಾಯವನ್ನು ಮಾಡಿ ಅಪಮಾನ ಮಾಡಿಕೊಳ್ತೀರಿ. ನಿಮ್ಮ ಸ್ನೇಹಿತರಿಗೆ ಅಗತ್ಯ ಇದೆ ಅಂತ ಹೇಳಿ ನೀವೇ ಮುಂದುವರ್ಕೊಂಡು ಹೋಗಿ ಸಹಾಯವನ್ನು ಮಾಡಿ ಅವರಿಂದ ಅವಮಾನವನ್ನು ಮಾಡಿಕೊಳ್ತೀರಿ. ಇದು ಬೇಕಾ ಅಂತ ಹೇಳಿ ನೀವು ಪ್ರಶ್ನೆ ಮಾಡಿಕೊಳ್ಬೇಕು. ವೃತ್ತಿ ಸಮಸ್ಯೆಗಳು ಹೆಚ್ಚಾಗುತ್ತೆ. ಯಾವ ವೃತ್ತಿಯನ್ನು ಆಧಾರವಾಗಿ ಜೀವನೋಪಾಯಕ್ಕೆ ತಾವಿಟ್ಟುಕೊಂಡಿದ್ದೀರೋ ಅಂತಹ ವೃತ್ತಿ ನಿಮಗೆ ಒಂದು ರೀತಿಯಲ್ಲಿ ಹಿಂಸೆಯನ್ನು ಅಥವಾ ಸಮಸ್ಯೆಯನ್ನು ಹುಟ್ಟಾಕ್ತಕ್ಕಂಥದ್ದಾಗತ್ತೆ. ಅದರ ಬಗ್ಗೆ ಜಾಗ್ರತೆ ಇರಲಿ. ವ್ಯಾಪಾರಸ್ಥರಿಗೆ ಅನುಕೂಲ ಇದೆ. ತಮ್ಮ ವ್ಯಾಪಾರ ವ್ಯವಹಾರಾದಿಗಳಲ್ಲಿ ಲಾಭವನ್ನು, ಶುಭವನ್ನು ಎರಡನ್ನೂ ಕಾಣಲಿಕ್ಕೆ ಅವಕಾಶ ಇರತಕ್ಕಂಥದ್ದು. ನವಗ್ರಹರ ಆರಾಧನೆಯನ್ನು ಮಾಡಿ. ಅಗತ್ಯವಾಗಿ ನಿಮಗೆ ಅನುಕೂಲ ಇದೆ ಅಂತಂದರೆ ಒಮ್ಮೆ ನವಗ್ರಹ ಹೋಮವನ್ನು ಮಾಡಿಸ್ಕೊಳ್ಳಿ. ಎಲ್ಲ ಸಮಸ್ಯೆಗಳಿಂದ ಹೊರಬನ್ನಿ ಅಂತ ಹೇಳಿ ಆಶಿಸ್ತಾ ಶುಭವಾಗಿ. ತುಲಾರಾಶಿ ಆ ದೃಷ್ಟಿಯಲ್ಲಿ ಈ ದಿವಸ ನಿಮಗೆ ಪರಿಶ್ರಮಕ್ಕೆ ಮೀರಿದಂತಹ ಆದಾಯವನ್ನು ನೋಡ್ತೀರಿ. ನೀವೊಂದಷ್ಟು ಕಷ್ಟಪಟ್ಟಿರ್ತೀರಿ, ಅದಕ್ಕೆ ನಿಮ್ಮದೇ ಆದಂತಹ ಒಂದು ನಿರೀಕ್ಷೆ ಇರುತ್ತೆ. ಇಷ್ಟು ಫಲ ನನಗೆ ಸಿಕ್ಕಬೇಕು, ಇಷ್ಟು ಹಣ ಸಿಕ್ಕಬೇಕು ಅಂತಕ್ಕಂಥದ್ದು. ಆದರೆ ನಿಮ್ಮ ನಿರೀಕ್ಷೆಗೂ ಮೀರಿದಂತಹ ಆದಾಯ ಅಥವಾ ಹಣ ನಿಮ್ಮ ಕೈ ಸೇರ್ತಕ್ಕಂಥದ್ದಾಗತ್ತೆ. ಅಪರಿಚಿತರು ಬಂದು ಸಹಾಯವನ್ನು ಕೇಳಬಹುದು. ನೀವು ಸ್ವಲ್ಪ ಯೋಚನೆಯನ್ನು ಮಾಡಿ ತೀರ್ಮಾನವನ್ನು ಮಾಡಬೇಕಾಗತ್ತೆ. ಬೇರೆಯವರಿಗೆ ಸಹಾಯ ಮಾಡತಕ್ಕಂಥದ್ದು ಒಳ್ಳೆಯ ಗುಣ. ಆದರೆ ಅಪರಿಚಿತರು ನಿಮ್ಮನ್ನು ಬಂದು ಸಹಾಯ ಕೇಳ್ತಾ ಇದ್ದಾರೆ ಅಂತ ಆದರೆ ಒಂದು ಕ್ಷಣ ಯೋಚನೆ ಮಾಡಬೇಕಾದಂಥದ್ದು. ಭವಿಷ್ಯದ ಯೋಜನೆಗಳನ್ನು ರೂಪಿಸ್ತೀರಿ. ಮುಂದೇನಾಗಬೇಕು ಅಥವಾ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಏನು ಅನುಕೂಲತೆಗಳಾಗಬೇಕು, ಏನು ವ್ಯವಸ್ಥೆ ಆಗಬೇಕು, ನನ್ನನ್ನು ನಂಬಿರುವವರಿಗೆ, ನನ್ನನ್ನು ಆಶ್ರಯ ಮಾಡಿರುವಂಥವರಿಗೆ ಯಾವ ಯಾವ ಅನುಕೂಲತೆಗಳಾಗಬೇಕು ಅಂತಕ್ಕಂತಹ ವಿಚಾರ ನಿಮ್ಮ ಮನಸ್ಸಿನಲ್ಲಿ ಬರುತ್ತೆ.
ವೈವಾಹಿಕ ಜೀವನ ಉತ್ಸಾಹಭರಿತವಾಗಿರುತ್ತೆ. ಪರಸ್ಪರವಾದಂತಹ ಹೊಂದಾಣಿಕೆ, ಪ್ರತಿ ಕ್ಷಣವೂ ಕೂಡ ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಆನಂದ, ಉತ್ಸಾಹ ನಿಮಗೆ ಅನುಕೂಲವಾಗುವಂಥದ್ದು. ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತೀರಿ. ಯಾವ ವೃತ್ತಿಯನ್ನು ಆಶ್ರಯ ಮಾಡಿಕೊಂಡಿದ್ದೀರೋ ಅಲ್ಲಿ ನೀವು ಯಶಸ್ಸನ್ನು ಕಾಣಲಿಕ್ಕೆ ಅವಕಾಶಗಳಿರತಕ್ಕಂಥದ್ದು. ಹೊಸದಾದಂತಹ ಅವಕಾಶಗಳೂ ಸಿಕ್ಕತ್ತೆ. ಆರ್ಥಿಕವಾದಂತಹ ಬೆಳವಣಿಗೆಯೂ ಕೂಡ ಆಗುವಂಥದ್ದಾಗತ್ತೆ. ಇಷ್ಟ ದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ, ನಿಮ್ಮ ವೈಯಕ್ತಿಕವಾದಂತಹ ಹಿತಾಸಕ್ತಿ ಬೇರೆಯವರಿಗೆ ತೊಂದರೆ ಆಗದೇ ಇರುವ ಹಾಗೆ ನೀವು ನೋಡ್ಕೊಳ್ಬೇಕಾಗುತ್ತೆ. ಅದು ಬೇರೆಯವರಿಗೆ ತೊಂದರೆಯನ್ನು ಮಾಡ್ತಕ್ಕಂಥದ್ದು. ಹಾಗಾಗಿ ಅದಕ್ಕೆ ಅವಕಾಶಗಳು ಬೇಡ. ಸ್ವಾರ್ಥವನ್ನು ದೂರ ಮಾಡಿ ಅಂತ ಹೇಳಿ ಅದರ ಅರ್ಥ. ದಾಂಪತ್ಯದಲ್ಲಿ ಭಿನ್ನಾಭಿಪ್ರಾಯ, ಜಗಳ ಇವೆಲ್ಲ ಸರ್ವೇ ಸಾಧಾರಣವಾಗಿ ನಡೀತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ಬೇರೆಯವರ ವಿಚಾರಕ್ಕೆ ಗಮನ ಹರಿಸುವಂಥದ್ದು ಬೇಡ, ಅಥವಾ ಆ ವಿಚಾರದಿಂದ ನಿಮಗೆ ಬೇಸರವಾಗ್ತಕ್ಕಂಥದ್ದಿದೆ. ದುಂದುವೆಚ್ಚದಿಂದ ನೋವಾಗತ್ತೆ. ಆದರೆ ಆ ದುಂದುವೆಚ್ಚಕ್ಕೆ ಕಡಿವಾಣ ಹಾಕಬೇಕಾದಂಥವರು ನೀವೇ. ಇಲ್ಲ ಅಂತಾದರೆ ಆ ನೋವನ್ನು ಅನುಭವಿಸಬೇಕಾದಂಥದ್ದು. ಮಕ್ಕಳಿಗೆ ಉತ್ತಮವಾದಂತಹ ಅವಕಾಶಗಳು ದೊರೆಯುತ್ತೆ. ಅದರಿಂದ ಅವರು ಪ್ರಭಾವಿತರಾಗ್ತಾರೆ. ಆ ಕೀರ್ತಿ ಅವರಿಗೆ, ನಿಮಗೆ, ಕುಟುಂಬಕ್ಕೆ ಎಲ್ಲರಿಗೂ ಕೂಡ ಸಂದಾಯವಾಗ್ತಕ್ಕಂಥದ್ದಾಗತ್ತೆ. ಶ್ರಮಜೀವಿಗಳ ಜೀವನ ಸಾರ್ಥಕವಾಗುತ್ತೆ. ಯಾರು ಕಷ್ಟಪಟ್ಟು ಕೆಲಸವನ್ನು ಮಾಡ್ತಾರೆ, ಪ್ರಾಮಾಣಿಕವಾಗಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಾರೆ, ಅವರಿಗೆ ನಿಜವಾದಂತಹ ಬೆಲೆ ಖಂಡಿತವಾಗಿ ಸಿಗ್ತಕ್ಕಂಥದ್ದಾಗತ್ತೆ. ಐಕ್ಯಮತ್ಯ ಮಂತ್ರವನ್ನು ಶ್ರವಣ ಮಾಡಿ, ಇಲ್ಲ ಪಠನ ಮಾಡಿ ಶುಭವಾಗಿ.